ಏನ್ ಮಾಡ್ತಿದ್ದೀರಾ? ಆಲೂಗಡ್ಡೆಯಿಂದ ಏನ್ ಮಾಡ್ತಿದ್ದೀರಾ? ಫ್ರೆಂಚ್ ಫ್ರೈಸ್. ಓಕೆ, ಸಾರಿ, ಅನಿವಾರ್ಯ ಕಾರಣ ನಾವು ಅಡುಗೆ ಮಾಡಕ್ ಬರ್ತೀವಿ ಅಂತ ಹೇಳಿ ನೋಡಿಲಿ ಖಾರ ಪುಡಿನ ಅರ್ಶಿನ ಪುಡಿ ಇದಕ್ಕೆ ಹಾಕಿದ್ದಾರೆ. ಮಾಡ್ರಿ. ಸರಿ, ನೆಕ್ಸ್ಟ್ ಏನ್ ಮಾಡ್ತಿದ್ದೀರಾ? ಯಾಕೆ ಸುಡ್ದೈತಾ? ಕ್ಯಾಮ್ರಾ ಮನೆಗೆ ಒಂದ್ ಸ್ವಲ್ಪ ಕೊಡ್ಬೇಕು ತಾನೆ. ಮಾಡಿರೋದು ಅರ್ಪಣಾ ಜಯನ್ ಸೇರಿ ಮಾಡಿರೋ ಅಂತ ಏನಿ ಫ್ರೆಂಚ್ ಫ್ರೈಸ್ ಸಕ್ಕತ್ತಾಗಿ ಬಂದಿದೆ. ಟೇಸ್ಟ್ ಕೂಡ ಸೂಪರ್ ಆಗಿದೆ. ಪರವಾಗಿಲ್ಲ ಅಲ್ಲ, ಇಬ್ರು ಅಡುಗೆ ಚೆನ್ನಾಗಿ ಮಾಡ್ತಾರೆ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಖಾರ ಪುಡಿ ಇನ್ನೂ ಬಟ್ ಎಷ್ಟು ಅವರ್ ತಗೊಂಡಿದ್ರೆ ಇದನ್ನ ಮಾಡಕ್ಕೆ? ಹೇಳಿದೀನಿ ನೋಡೋಣ. ಏನ್ ಮಾಡ್ತಿದ್ದೀರಾ? ರಜಾ ಇರೋ ಕಾರಣ ದಿನ ಸಂಜೆ ಏನಾದರೂ ತಿನ್ಬೇಕು ಅನ್ಸುತ್ತೆ. ಸೊ ಅವಾಗ ಬಂದು ಇಲ್ಲಿ ನೋಡಿ ಫ್ರೆಂಡ್ಸ್, ಜಯಂತ್ ಮಾಮಗ್ ರಜಾ ಐತಲ್ಲ, ಅಡ್ಗೆ ಮನೆ ಅನ್ನಂಗೆ ಮಾಡ್ಕೊಂಡಿಲ್ಲಲ್ರೋ. ಓ, ನೀವು ಮಾಡೋರಷ್ಟೇನಾ? ಝೀರೋ ವೇಸ್ಟೇಜ್. ಆಲೂಗಡ್ಡೆನ ಉಪಯೋಗಿಸ್ಕೊಂಡು ಝೀರೋ, ಅದ್ರಲ್ಲಿ ಏನು ವೇಸ್ಟ್ ಮಾಡಲಿಲ್ಲ. ಈಗ ಒಂದ್ ನಿಮಿಷ ಇರು, ನನಗೆ ಅರ್ಥ ಆಗ್ತಿಲ್ಲ. ಆಲೂಗಡ್ಡೆಯಿಂದ ಏನ್ ಮಾಡ್ತಿದ್ದೀರಾ? ಫ್ರೆಂಚ್ ಫ್ರೈಸ್. ಓಕೆ ಓಕೆ, ಇದು ಸಿಪ್ಪೆ. ಫಸ್ಟ್ ಫ್ರೆಂಚ್ ಫ್ರೈಸ್ ಗೆ ಇದನ್ನೆಲ್ಲ ಸಿಪ್ಪೆ ಎಲ್ಲ ತಕೊಂಡಿದ್ದೀನಿ. ಸಿಪ್ಪೆನ ತೊಳ್ಕೊಂತಾ ಇದ್ದೀನಿ. ಇದು ಏನಕ್ಕೆ ಇವಾಗ? ಇದರಿಂದ ಏನ್ ಮಾಡ್ಬೋದು ನೋಡ್ರಿ. ಇದರಿಂದನೂ ಒಂದು ಇಂಗ್ರೀಡಿಯೆಂಟ್ ಮಾಡ್ತೀನಿ. ಹಿಂಗ್ ಮಾಡ್ತಾರಾ ಪಾಪ? ನಿನಗೆ ಗೊತ್ತಾ? ಏನು ನೀನೇ ಹೊಸ್ದಾಗಿ ಫಸ್ಟ್ ತೊಳ್ಕೊಬೇಕು ಅದನ್ನ. ನೀಟಾಗಿ ತೊಳ್ಕೊಂಡೆ ಹಿಂಗೆ ಮಾಡೋದು. ಓ, ಇಲ್ಲಿವಾ ಇವು? ಅಪ್ಪ ನಿಜ ನನಗೆ ಗೊತ್ತಿರ್ಲಿಲ್ಲ ಪಾಪ, ನಿನ್ನಿಂದ ಕಲ್ತ್ಕೊಂತ ಇದ್ದೀನಿ. ಕಷ್ಟಪಟ್ಟು ಬೆವ್ರು ಬರ್ತಿಲ್ಲ ಅಂದ್ರು ಬೆವ್ರು ಬರ್ತಿಲ್ಲ ಆದ್ರೂ ಬರ್ತಿಲ್ಲ ಅಂದ್ರು ನಾನು ಕಷ್ಟ. ಓಕೆ ಓಕೆ ಓಕೆ, ಮಾಡೋಣ. ಸಾರಿ, ಅನಿವಾರ್ಯ ಕಾರಣ ನಾವು ಹೊರಗೆ ಹೋಗಿದ್ವಿ. ಆಲೂಗಡ್ಡೆನ ಹಿಂಗೆ ತೊಳ್ಕೊಂಡು ಬೇಯಿಸ್ಕೊಂಡ್ವಿ, ಹಿಂಗೆ ಒಣಗಿಸಿದೀವಿ. ಈಗ ಓಕೆ ಬಟ್ಟೆಲೆಲ್ಲ ಓಕೆ ಓಕೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆ, ಬೆಂಗಳೂರು ಟು ಮೈಸೂರು ತರ. ಓಕೆ, ಇದೀಗ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಹೌದಾ? ಹಾಕ್ರಿ, ನಾವೇನೇ ಹೇಳ್ಕೊಡಲ್ಲಪ್ಪ, ನೀವೇ ಮಾಡ್ಬೇಕು. ಎಷ್ಟರ ಹಾಕ್ರಿ ಪಾಪ, ಅದು ಹೆಂಗ್ ಹಾಕತ್ತೋ ಅದು ನಿಮ್ಮ ಮೇಲೆ ಡಿಪೆಂಡ್. ನನಗೂ ಗೊತ್ತಿಲ್ಲ. ಕಾರ್ನ್ ಫ್ಲೋರ್ ತಗೊಳ್ಳಿ. ನಮಗೇನು ಗೊತ್ತಿಲ್ಲ, ನಮ್ಮನ್ನೇನು ಕೇಳಂಗಿಲ್ಲ. ಓಕೆ, ಎಷ್ಟು ಬೇಕಷ್ಟು ಹಾಕೊಂಡ್ರಿ. ನೋಡ್ರಿ, ನೋಡು, ನನಗೆ ಗೊತ್ತಿಲ್ಲ. ತುಂಬಾ ಖಾರ ಪುಡಿ ಉಪ್ಪು ಹಾಕಲ್ವಾ ನಿಮ್ ಕಡೆ? ನಾವೆಲ್ಲ ಲಾಸ್ಟಿಗೆ. ಓಕೆ, ಡನ್. ನಮಗೆ ಗೊತ್ತಿಲ್ಲ, ಅದಕ್ಕೆ ಕೇಳ್ತಾ ಇದೀನಿ. ನಿಮಗೆ ಗೊತ್ತಿಲ್ಲ ಅಂದ್ರೆ ಇಲ್ಲ, ಮಸಾಲ ಇಲ್ಲ ಪಕ್ಕದಲ್ಲೇ. ನಿಮ್ಮಂಗ ಅಯ್ಯೋ ಗೈಸ್, ನೋಡ್ರಿ ಎಂತ ಕೆಲಸ ಮಾಡಿದೀನಿ ಇದ್ರಲ್ಲಿ. ನೋಡಿ ಫ್ರೆಂಡ್ಸ್, ನಾವ್ ಅಡ್ಗೆ ಮಾಡಕ್ ಬರ್ತೀವಿ ಅಂತ ಹೇಳಿ ನೋಡಿಲಿ ಖಾರ ಪುಡಿನ ಅರ್ಶಿನ ಪುಡಿ ಇದಕ್ಕೆ ಹಾಕಿದ್ದಾರೆ. ಮಾಡ್ರಿ, ಹೆಂಗಾದ್ರೂ ನೀವೇ ಹೊಣೆ ಹೊತ್ಕೊಂಡಾರು, ನಾವಂತೂ ಅಲ್ಲ. ಹೇಳಿ, ಮಾಡ್ತೀವಿ ಅಂತ ಹೇಳಿ ಒಪ್ಕೊಂಡ್ ಮಾಡ್ತಿದ್ದೀರಾ? ಮಾಡಿ ಮಾಡಿ. ಇವತ್ತಿನ ಸ್ಪೆಷಲ್ ಏನಂದ್ರೆ ಎಣ್ಣೆ ಕರಿಯಲ್ಲ ನಾವು. ಓ, ಅದಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದಾ? ಹೆಂಗ್ ಮಾಡ್ತೀರಿ? ನೋಡ್ರಿ, ಎಷ್ಟು ಇಷ್ಟ ಐತಂದ್ರೆ ಇಷ್ಟ ಆಯ್ತು ಬರೀ. ಬ್ಯಾಚುಲರ್ಸ್ ಲೈಫ್ ಸ್ಟೈಲ್ ಕಲ್ತ್ಕೊಂತ ಇದೀರಿ, ಕಲ್ತ್ಕೊಳ್ಳಿ. ನೀನೇನೆ ಬೇಬಿ ಶಾಮಿಲಿ ಆಗಿ ಅರ್ಪಣ. ಸರಿ, ಇವಾಗ ನೆಕ್ಸ್ಟ್ ಏನ್ ಹಾಕ್ತಿದ್ದೀರಾ ಹೇಳ್ರಿ ನನಗೆ. ಉಪ್ಪು. ಹಾ, ಓಕೆ. ಎಲ್ಲಿ ಖಾರ ಪುಡಿ ಉಪ್ಪು ಎಷ್ಟು ಹಾಕ್ತಿದ್ದೀರಾ? ಈಗ ಸ್ವಲ್ಪ ನೀರು ಹಾಕ್ಬೇಕಾ? ಸ್ಪ್ರೇ ಮಾಡ್ದಂಗ. ಸರಿ, ನೆಕ್ಸ್ಟ್ ಏನ್ ಮಾಡ್ತಿದ್ದೀರಾ? ಈಗ ಇದಕ್ಕೆ ಮಸಾಲೆ ಎಲ್ಲ ಹಾಕಿ, ಫ್ಲೋರ್ ಎಲ್ಲ ಹಾಕಿ. ಏನ್ ಮ್ಯಾರಿನೇಟ್ ಮಾಡಕ್ ಬಿಟ್ಟಿದ್ರಾ? ಮ್ಯಾರಿನೇಟ್ ಆಗಕ್ ಬಿಟ್ಟಿದ್ದೆ. ಹೇಳಿ, ಒಂದ್ ನಿಮಿಷ ಇರು. ಸಖತ್ತಾಗಿ ಕಾಣಿಸ್ತಾ ಇದಾವೆ. ಈಗ ಇದನ್ನ ಏನ್ ಎಣ್ಣೆ ಕರಿಬೇಕಾ? ಎಣ್ಣೆ ಕರಿಯೋದೇನ್ ಬೇಡ, ಫ್ರಿಜ್ ಒಳಗೆ ಇಡ್ತೀವಿ.
ಅಕ್ಕ ನಿನ್ನ ಓಕೆ ಡನ್. ಇಟ್ಟಿದ್ವಿ ಸ್ವಲ್ಪ ಏರ್ ಫ್ರೈಯರ್ ಸ್ವಲ್ಪ ತಣ್ಣಗಾಗ್ಲಿ ಅಂತ. ಓ ಒಂದು ಟ್ರಿಪ್ ಆಯ್ತಾ? ಟ್ರಿಪ್ ಆಗೈತಿ. ಮತ್ತೆ ನನಗೆ ಹೇಳೇ ಇಲ್ಲ. ಪಿಸ್ಕ ಆಗಿದೆ, ಚೆನ್ನಾಗಿದೆ. ಓ ಏ ಸಖತ್ತಾಗಿ ಬಂದಿದ್ದಾವಲ್ಲ ಪಪ್ಪು. ಟೇಸ್ಟ್ ನಾನು ನೋಡಿ ಹೇಳ್ತೀನ. ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಈಗ. ಓಕೆ ಈ ಥರನ ಇದ್ರೊಳಗೆ ಹಾಕಿ ಸ್ವಿಚ್ ಆನ್ ಮಾಡ್ತಿದ್ದೀನಿ. ಇಲ್ಲಿ ಆನ್ ಬಟನ್ ಬರುತ್ತೆ, ಆನ್ ಬಟನ್ ಹಾಕಿ 200ಗೆ ಇಟ್ಕೊಂತೀವಿ. 200 20 ಮಿನಿಟ್ಸ್. ಹಾಂ ಇದನ್ನು ಪಾಸ್ ಓಕೆ ಈ ಥರ ಸೌಂಡ್ ಬರುತ್ತಾ? ಅದೇ ಆಫ್ ಆಗುತ್ತಾ? ಹಾಂ ಅದೇ ಡನ್. 20 ನಿಮಿಷ ಆದಮೇಲೆ ತೆಗಿತಾ ಇದ್ದೀವಿ ಗೈಸ್. ಎಲ್ಲಿ ಹಿಂಗೆ ಪಳ್ಪಳ್ಳ ಅಂತವ ನೋಡು, ಸೌಂಡ್ ಬರ್ಬೇಕು ನಮಗದು. ಸಮಾಧಾನ ಯಾವ ಲೆವೆಲ್ ಸಾಕು ಸಾಕು ಸಾಕು. ಓಕೆ ಫ್ರೆಂಡ್ಸ್, ನೀವು ಟೇಸ್ಟ್ ನೋಡಿ ಹೇಳುವೆ. ನೀವು ಟೇಸ್ಟ್ ನೋಡಿ ಹೇಳ್ಬೋದು ಫ್ರೆಂಡ್ಸ್. ಹಾಂ ಸಾಸ್ ಸಾಸ್ ಮಜಾ ಬರಲ್ಲ. ಹೊರಗಡೆ ಸ್ವಲ್ಪ ಯಾಕೆ ಸುಡ್ದೈತಾ? ಅಲ್ಲಿ ನೋಡಲ್ಲೇ ಇವ್ರು ಬಾರ್ಸೋದು. ಕ್ಯಾಮ್ರಾಮನಿಗೆ ಒಂದು ಸ್ವಲ್ಪ ಕೊಡ್ಬೇಕು ತಾನೆ. ಕ್ಯಾಮ್ರಾಮನ್ನ ಚೆನ್ನಾಗಿ ನೋಡ್ಕೋಬೇಕು. ಇಂಥ ಪಾಪಿಯೋ. ಮತ್ತೆ ಮುಂದಕ್ಕೆ ಸರಿ, ನಾನೀಗ ಟೇಸ್ಟ್ ನೋಡಿ ಹೇಳುವ ಸಮಯ ಬಂದಿದೆ. ತುಂಬಾ ಚಿಕ್ಕ. ನನಗೆ ಹೊರಗಡೆ ಇದ್ರೆ ಲಾಸ್ ನನಗೆ. ಬಂದ್ರೆ ಸಿಗುತ್ತ. ಉಪ್ಪು ಖಾರ ಎಲ್ಲ ಮಸ್ತ್ ಆಗಿದೆ, ಕ್ರಂಚಿ ಆಗಿದೆ. ಪಪ್ಪು ಮಸ್ತ್ ಮಾಡಿದ್ರೆ. ಇದು ಹೆಂಗ್ ಯಾರು ಮಾಡಿರೋದು? ಅರ್ಪಣಾ ಜಯನ್ ಸೇರಿ ಮಾಡಿರೋಂಥ ಏನಿದು ಫ್ರೆಂಚ್ ಫ್ರೈಸ್ ಸಖತ್ತಾಗಿ ಬಂದಿದೆ. ಟೇಸ್ಟ್ ಕೂಡ ಸೂಪರ್ ಆಗಿದೆ. ಪರವಾಗಿಲ್ಲ ಅಲ್ಲ, ಇಬ್ಬರು ಅಡುಗೆ ಚೆನ್ನಾಗಿ ಮಾಡ್ತಾರೆ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಖಾರ ಪುಡಿ ಇನ್ನೂ ಬಟ್ ಎಷ್ಟು ಅವರ್ ತಗೊಂಡಿದ್ರೆ ಇದನ್ನ ಮಾಡಕ್ಕೆ? ಆಗ್ತದೆ 2 ಅವರ್. ಇದಾಗಿತ್ತು ಇವತ್ತಿನ ಲಾಗ್. ಐ ಹೋಪ್ ಎಲ್ರಿಗೂ ಈ ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ ಇಂಟ್ರೆಸ್ಟಿಂಗ್ ವೀಡಿಯೋಗಳ ಜೊತೆ ನಾನು ನಿಮ್ಮ ಮುಂದೆ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ಲರೂ ನಗ್ತಾ ಇರಿ, ನಗಿಸ್ತಾ ಇರಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.